ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 1 ಆಗಿರತಕ್ಕಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎನ್ನುವ ಪಾಠದಿಂದ ಪಠ್ಯಪೂರಕ ಪ್ರಶ್ನೆಗಳು ಅಂದರೆ ಪಾಠದ ಒಳಭಾಗದ ಪ್ರಶ್ನೆಗಳನ್ನು ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ನಾವು. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಅಂತ 1 ಅಂಕದ ಪ್ರಶ್ನೆಯಾಗಿರ್ತದೆ ಇದು. ಇದು ಕಾರಣ ಕೊಡಿ ಪ್ರಶ್ನೆಯಾಗಿರ್ತದೆ. ಹಾಗಾಗಿ ನೋಡಿ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಮೆಗ್ನೀಷಿಯಂ ಪಟ್ಟಿಯ ಮೇಲೆ ಆಕ್ಸೈಡ್ನ ಪದರ ಉಂಟಾಗಿರುವುದರಿಂದ ಅದನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಏನು ಮಾಡಬೇಕು, ಸ್ವಚ್ಛಗೊಳಿಸಬೇಕು. ಏಕೆಂದರೆ ಇಲ್ಲಿ ನೋಡಿ, ಇದು ಮೆಗ್ನೀಷಿಯಂ ಐತಲ್ಲ, ಆಕ್ಸಿಜನ್ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ನ ಪದರವನ್ನು ರೂಪು ಮಾಡ್ಕೊಳ್ತದೆ. ಮೆಗ್ನೀಷಿಯಂ ಆಕ್ಸೈಡ್ನ ಪದರವನ್ನು ರೂಪು ಮಾಡಿಕೊಳ್ಳುವುದರಿಂದ ಏನಾಗ್ತದಪ್ಪ ಅಂದರೆ, ಇಲ್ಲಿ ಆಕ್ಸೈಡ್ನ ಪದರ ಉಂಟಾಗಿರೋದ್ರಿಂದ ಅದನ್ನು ಗಾಳಿಯಲ್ಲಿ ಉರಿಸ್ಬೇಕಂದ್ರೆ ನಾವು ಮರಳು ಕಾಗದದಿಂದ ಏನು ಮಾಡಬೇಕಾಗ್ತದೆ, ಉಜ್ಜಬೇಕಾಗ್ತದೆ. ಓಕೆನಾ. ಇನ್ನು 2ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅಂತ ಕೇಳ್ತಾನೆ. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ರೇಸ್ ಟು ಹೈಡ್ರೋಜನ್ ಕ್ಲೋರೈಡ್. ಓಕೆ, ಹೈಡ್ರೋಜನ್ H2 ಪ್ಲಸ್ Cl2 ಗಿವ್ಸ್ ರೇಸ್ ಟು 2HCl ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ಸಮೀಕರಣವನ್ನು ಸರಿದೂಗಿಸೋದು ನೋಡಿ, ಇಲ್ಲಿ ಹೈಡ್ರೋಜನ್ ಎಷ್ಟಿದೆಯಪ್ಪ, 2 ಇದೆ. ಇಲ್ಲಿ ಹೈಡ್ರೋಜನ್ ಎಷ್ಟಿದೆ, 2 ಇದೆ. ಓಕೆ, ಇಲ್ಲಿ ಕ್ಲೋರಿನ್ ಎಷ್ಟಿದೆ, 2 ಇದೆ. ಇಲ್ಲಿ ಕ್ಲೋರಿನ್ ಎಷ್ಟಿದೆ, 2 ಇದೆ. ಇದು 2 ಹೈಡ್ರೋಜನ್ನು ಮತ್ತು ಕ್ಲೋರಿನ್ ಎರಡಕ್ಕೂ ಕೂಡ ಏನಾಗ್ತದೆ, ಸಂಬಂಧಪಡ್ತದೆ. ಓಕೆನಾ. ಹಾಗಾಗಿ ಸಮೀಕರಣ ಏನಾಗಿದೆ, ಸರಿದೂಗಿದೆ. ಓಕೆನಾ. ಇನ್ನು 2ನೇ ಪ್ರಶ್ನೆ ನೋಡಿ, ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಗಿವ್ಸ್ ರೇಸ್ ಟು ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಇದೆ. ಓಕೆನಾ. ಇದಕ್ಕೆ ಸಮೀಕರಣ ಹೆಂಗೈತಪ್ಪ, 3BaCl2 ಪ್ಲಸ್ Al2SO4 ಥ್ರೈಸ್ 3BaCl2 ಪ್ಲಸ್ Al2SO4 ಥ್ರೈಸ್ ಗಿವ್ಸ್ ರೇಸ್ ಟು BaSO4 ಪ್ಲಸ್ 2AlCl3 ಸರಿಯಾದ ಸಮೀಕರಣ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೋಡಿಯಂ ಪ್ಲಸ್ ನೀರು ಗಿವ್ಸ್ ರೇಸ್ ಟು ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅಂತ ಇದೆ. ಇಲ್ಲಿ ನೋಡಿ, ಸೋಡಿಯಂ ಅಂದರೆ 2Na ಪ್ಲಸ್ ಹೈಡ್ರೋಜನ್ ನೀರು 2H2O ಗಿವ್ಸ್ ರೇಸ್ ಟು 2NaOH ಪ್ಲಸ್ H2O ಸರಿಯಾದ ಸಮೀಕರಣ ಆಗ್ತದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ ಕ್ರಿಯೆಗಳಿಗೆ ಸಂಕೇತಗಳೊಂದಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ತಾನೆ. ಮೊದಲೇ ಪ್ರಶ್ನೆ ನೋಡಿ, 3ನೇದರಲ್ಲಿ ಮೊದಲೇದು ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣಗಳು. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲ ವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟು ಮಾಡುತ್ತವೆ. ಜಲ ವಿಲೀನಗೊಳ್ಳದ ಅಂತ ಕೇಳಿದಾನೆ, ಪ್ರಕ್ಷೇಪ ಉಂಟಾಗಿರ್ತದೆ ಅಲ್ಲಿ. ಓಕೆನಾ. BaCl2 ಪ್ಲಸ್ Na2SO4 BaCl2 ಪ್ಲಸ್ Na2SO4 ಗಿವ್ಸ್ ರೇಸ್ ಟು BaSO4 ಪ್ಲಸ್ 2NaCl ಆಗ್ತದೆ. ಓಕೆನಾ. ಸರಿಯಾದ ಉತ್ತರ ಅಥವಾ ಸಮೀಕರಣ. ಇದು ಏನಾಗ್ತದಪ್ಪ ಅಂದರೆ, ಯಾವ ರಾಸಾಯನಿಕ ಕ್ರಿಯೆ ಅಂದರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಇಲ್ಲಿ ನೋಡಿ, ಜಲ ವಿಲೀನಗೊಳ್ಳೋದು ಅಂದರೆ ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ಪ್ರಕ್ಷೇಪ ಉಂಟಾಗುತ್ತದೆ. ಪ್ರಕ್ಷೇಪವು ಉಂಟಾಗುವ ಪ್ರಕ್ರಿಯೆಯನ್ನು ನಾವು ಪ್ರಕ್ಷೇಪಣ ಕ್ರಿಯೆ ಎಂದು ಕರಿತೀವಿ. ಹಾಗೆ 2ನೇ ಪ್ರಶ್ನೆ, 2ನೇದು ನೋಡಿ, 3ನೇ ಪ್ರಶ್ನೆಯಲ್ಲಿ 2ನೇ ಕ್ವಶನ್ನು, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತದೆ. ಇಲ್ಲಿ ನೋಡಿ, NaOH ಪ್ಲಸ್ HCl. ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ NaOH, ಹೈಡ್ರೋಕ್ಲೋರಿಕ್ ಆಮ್ಲ HCl ಗಿವ್ಸ್ ರೇಸ್ ಟು ಏನಾಗ್ತದೆ, ಸೋಡಿಯಂ ಕ್ಲೋರೈಡ್ ಪ್ಲಸ್ H2O ನೀರು ಉತ್ಪತ್ತಿ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಬಿಳಿ ಬಣ್ಣ ಬಳೆಯಲು X ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ. ಬಿಳಿ ಬಣ್ಣ ಬಳೆಯಲು X ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ. X ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರ ಬರೆಯಿರಿ ಅಂತ ಕೇಳ್ತಾನೆ. X ವಸ್ತುವನ್ನು ಹೆಸರಿಸಿ ಮತ್ತು ಅಣುಸೂತ್ರವನ್ನು ಬರೆಯಿರಿ. ಆ X ವಸ್ತು ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಆಗಿರ್ತದೆ. ಆ X ಅನ್ನೋ ವಸ್ತು ಕ್ಯಾಲ್ಸಿಯಂ ಆಕ್ಸೈಡ್. ಅದರ ಅಣುಸೂತ್ರ ಏನಪ್ಪ ಅಂದರೆ CaO. ಇದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು 2ನೇ ಪ್ರಶ್ನೆ ನೋಡಿ, ನೀರಿನೊಂದಿಗೆ ಈ ಮೇಲೆ ಹೆಸರಿಸಿದ ಒಂದರಲ್ಲಿ X ವಸ್ತುವಿನ ಕ್ರಿಯೆಯನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಓಕೆ, ಆನ್ಸರ್ ನೋಡ್ತಾ ಹೋಗೋಣ ಏನಿದೆಯಪ್ಪ ಅಂತ. ನೆಕ್ಸ್ಟು ಇಲ್ಲಿ X ವಸ್ತು ಯಾವುದು ಅಂತ ಗೊತ್ತಾಗಿದೆ ನಮಗೆ ಈಗ ಆಲ್ರೆಡಿ. ಯಾವುದಪ್ಪ ಅಂದರೆ CaO. X ವಸ್ತು ಯಾವುದು, CaO ಪ್ಲಸ್ ನೀರಿನೊಂದಿಗೆ ವರ್ತಿಸಿದಾಗ H2O ಗಿವ್ಸ್ ರೇಸ್ ಟು CaOH ಟ್ವಾಯ್ಸ್ ಆಗಿರ್ತದೆ. CaO ಪ್ಲಸ್ H2O ಗಿವ್ಸ್ ರೇಸ್ ಟು CaOH ಟ್ವಾಯ್ಸ್.
ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇಲ್ಲಿ 5ನೇ ಪ್ರಶ್ನೆ ಇದೆ ನೋಡಿ. ಓಕೆ, 5ನೇ ಪ್ರಶ್ನೆ. ಚಟುವಟಿಕೆ 1.7ರಲ್ಲಿ ಒಂದು ಪ್ರಮಾಣದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ 2ರಷ್ಟಿರಲು ಕಾರಣವೇನು? ಆ ಅನಿಲವನ್ನು ಹೆಸರಿಸಿ ಅಂತ ಕೇಳ್ತಾನೆ. ಓಕೆ, ಸೊ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಯಾವುದಪ್ಪ ಅಂದರೆ ಇದು ನೀರಿನ ವಿದ್ಯುತ್ ವಿಭಜನೆಯ ಚಟುವಟಿಕೆ. ಇದು ನೀರಿನ ವಿದ್ಯುತ್ ವಿಭಜನೆಯ ಚಟುವಟಿಕೆ ಆಗ್ತದೆ. ಓಕೆನಾ. ಈ ನೀರು ವಿಭಜನೆಗೊಂಡಾಗ ಹೈಡ್ರೋಜನ್ನ 2 ಪರಮಾಣುಗಳು, ನೀರು ವಿಭಜನೆಗೊಂಡಾಗ ಹೈಡ್ರೋಜನ್ನ 2 ಪರಮಾಣುಗಳು ಹಾಗೂ ಆಕ್ಸಿಜನ್ನ 1 ಪರಮಾಣು ಬಿಡುಗಡೆ ಆಗ್ತದೆ. ಆದ್ದರಿಂದ ಆಕ್ಸಿಜನ್ ಅನಿಲದ ಪ್ರಮಾಣದ 2ರಷ್ಟು ಹೈಡ್ರೋಜನ್ ಅನಿಲ ಸಂಗ್ರಹವಾಗ್ತದೆ. ಯಾಕಪ್ಪ ಅಂದರೆ ನೀರಿನಲ್ಲಿ ಹೈಡ್ರೋಜನ್ನ 2 ಪರಮಾಣುಗಳು ಇರ್ತವೆ, H2 ಅಂತ ಕರಿತೀವಿ ನಾವು. ಇನ್ನೊಂದು O ಅಂತ, ಆಕ್ಸಿಜನ್ ಒಂದೇ ಪರಮಾಣು ಇರ್ತದೆ. ಹಾಗಾಗಿ ಹೈಡ್ರೋಜನ್ ಏನಿರ್ತೈತಿ 2ರಷ್ಟು ಇರ್ತೈತಿ, ಆಕ್ಸಿಜನ್ 1ರಷ್ಟು ಇರ್ತದೆ. ನೆನಪಲ್ಲಿ ಇಟ್ಕೊಳ್ರಿ. ಓಕೆನಾ. ಇನ್ನು 6ನೇ ಪ್ರಶ್ನೆ ನೋಡಿ. ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅಥವಾ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದೇಕೆ? ಇದು ಇಂಪಾರ್ಟೆಂಟ್. ಈ ಕ್ವಶನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದಪ್ಪ ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆಯ ಮೇಲೆ ಇರ್ತಕ್ಕಂತಹ ಪ್ರಶ್ನೆ ಇದು. ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿನ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ ಕಬ್ಬಿಣದ ಸಲ್ಫೇಟ್ ಆಗಿ ಬದಲಾಗುವುದರಿಂದ ದ್ರಾವಣದ ಬಣ್ಣ ಬದಲಾವಣೆ ಆಗ್ತದೆ. ಇಷ್ಟು ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ಓಕೆನಾ. ಇನ್ನು ನೆಕ್ಸ್ಟು 8ನೇ ಪ್ರಶ್ನೆ ನೋಡಿ. 7ನೇ ಪ್ರಶ್ನೆ ನೋಡಿ. ಚಟುವಟಿಕೆ 1.10ರಲ್ಲಿ ಕೊಟ್ಟಂತಹ ಉದಾಹರಣೆಯನ್ನು ಹೊರತುಪಡಿಸಿ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ನೀಡಿ ಅಂತ ಕೇಳ್ತಾನೆ. ಸೊ ಏನೇನದು ಅಂತ ನೋಡ್ತಾ ಹೋಗೋಣ ನಾವು. ಸೊ ಇಲ್ಲಿ NaCl ಪ್ಲಸ್ AgNO3 ಗಿವ್ಸ್ ರೇಸ್ ಟು AgCl ಪ್ಲಸ್ NaNO3. ಇದು ಒಂದು ಎಕ್ಸಾಂಪಲು. ಇನ್ನೊಂದು BaCl2 ಪ್ಲಸ್ H2SO4 ಗಿವ್ಸ್ ರೇಸ್ ಟು BaSO4 ಪ್ಲಸ್ 2HCl ಅನ್ನೋದು ಸರಿಯಾದ ಸಮೀಕರಣಗಳು ಆಗ್ತವೆ. ಇನ್ನು ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಸೊ 8ನೇ ಪ್ರಶ್ನೆ ಏನಾಗಿದೆ ಅಂತ ನೋಡ್ತಾ ಹೋಗೋಣ. ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತುಗಳು ಮತ್ತು ಅಪಕರ್ಷಣಗೊಂಡ ವಸ್ತುಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಓಕೆನಾ. ಆನ್ಸರ್ ನೋಡ್ತಾ ಹೋಗೋಣ. 1ನೇ ಕ್ವಶನ್ ನೋಡಿ. 4Na ಪ್ಲಸ್ O2 ಗಿವ್ಸ್ ರೇಸ್ ಟು 2Na2O ಅಂತ ಇದೆ. ಇಲ್ಲಿ ಉತ್ಕರ್ಷಣೆಗೊಂಡ ವಸ್ತು ಯಾವುದಪ್ಪ ಅಂದರೆ Na ಅನ್ನೋದು, ಸೋಡಿಯಂ ಅನ್ನೋದು ಉತ್ಕರ್ಷಣೆಗೊಂಡಿರ್ತಕ್ಕಂತಹ ವಸ್ತು ಆಗಿದೆ. ಹಾಗೆ 2ನೇ ಪ್ರಶ್ನೆ. CuO ಪ್ಲಸ್ H2 ಗಿವ್ಸ್ ರೇಸ್ ಟು Cu ಪ್ಲಸ್ H2O ಅಂತ ಇದೆ. ಸೊ ಇಲ್ಲಿ ಉತ್ಕರ್ಷಣೆಗೊಂಡ ವಸ್ತು ಹೈಡ್ರೋಜನ್ ಆಗ್ತದೆ, ಅಪಕರ್ಷಣೆಗೊಂಡ ವಸ್ತು CuO ಕಾಪರ್ ಆಕ್ಸೈಡ್ ಆಗ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎನ್ನುವ ಪಾಠದ ಅಭ್ಯಾಸದ ಪ್ರಶ್ನೆಗಳನ್ನು ನೋಡಿಲ್ಲ. ನಾವು ಕೇವಲ ನೋಡಿದ್ದು ಪಾಠದ ಒಳಭಾಗದ ಪ್ರಶ್ನೆಗಳನ್ನು ನೋಡಿದ್ದೀವಿ. ಪಾಠದ ಒಳಭಾಗದ ಪ್ರಶ್ನೆಗಳನ್ನೇ ಕೆಲವೊಂದು ಬಾರಿ ಹೆಚ್ಚು ಕ್ವಶನನ್ನು ಎಕ್ಸಾಮ್ಗಳಲ್ಲಿ ಕೇಳೋದು. ಹಾಗಾಗಿ ಪಾಠದ ಒಳಭಾಗದ ಪ್ರಶ್ನೆಗಳನ್ನು ನೋಡಿದ್ವಿ ನಾವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಮರಿಬೇಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಅಲ್ಲಿ ಹೈಪ್ ಬಟನ್ ಇರ್ತದೆ. ದಯವಿಟ್ಟು ಹೈಪ್ ಎನ್ನುವ ಬಟನ್ ಕ್ಲಿಕ್ ಮಾಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋಗಳಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು, ಸಮೀಕರಣಗಳು ಎಂಬ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಅದೇ ರೀತಿ 8, 9, 10 3 ತರಗತಿಯ 6 ವಿಷಯಗಳ ಪಠ್ಯದ ಪ್ರಶ್ನೆಗಳು ಹಾಗೆ ಅಭ್ಯಾಸದ ಪ್ರಶ್ನೆಗಳು ಅವುಗಳು ಕೂಡ ನಿಮ್ಮ ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಬರ್ತವೆ ಅಂತ ಹೇಳ್ತಾ, ಸೊ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.